ನಾನು ಟೈಟ್ ಆಗಿರುವ ನಿನ್ನ ಹೂವನ್ನು ಲೂಸ್ ಮಾಡುತ್ತೇನೆ. ಹೌದು, ನೀನೇ ಮಾಡಬೇಕು. ಇಲ್ಲ ಅಂದರೆ ಇನ್ಯಾರಿದ್ದಾರೆ ಲೂಸ್ ಮಾಡೋಕೆ? ಅದರ ಅಳತೆ ತಗೊಂಡು ಸರಿಯಾಗಿ ಒಳಗೆ ಹಾಕುತ್ತೇನೆ. ಹೇಗೆ ಒಳಗೆ ಹಾಕುತ್ತೇನೆ ಎಂದು ತಿಳಿದುಕೊಳ್ಳಬೇಕು ಎಂದರೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಹಾಯ್ ಫ್ರೆಂಡ್ಸ್, ಇನ್ನೊಂದು ಸುಮಧುರ ಕತೆಗೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಪ್ರೋತ್ಸಾಹನೇ ನಮಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಉತ್ತೇಜನ ನೀಡುತ್ತದೆ. ಇನ್ನು ತಡ ಮಾಡದೆ ಕತೆಯನ್ನು ಶುರು ಮಾಡೋಣ. ಇವತ್ತಿನ ಕತೆ ಚಳಿ ಬಿಡಿಸುವ ಕತೆ. ನನ್ನ ಹೆಸರು ಗೌರಿ. ನಾನು ಡಿಗ್ರಿ ಫೈನಲ್ ಇಯರ್ ಓದುತ್ತಿದ್ದೇನೆ. ನಾನು ಕಾಮರ್ಸ್ ಸ್ಟೂಡೆಂಟ್. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ನಾನು ಅವರಿಗೆ ಒಬ್ಬಳೇ ಮಗಳು. ನನ್ನನ್ನು ಬಹಳ ಮುದ್ದಾಗಿ ಸಾಕಿದ್ದಾರೆ. ನಾನು ಅಷ್ಟೇ ಅವರನ್ನು ಬಹಳ ಪ್ರೀತಿಸುತ್ತೇನೆ. ನಾನು ಸಣ್ಣವಳಿದ್ದಾಗಿನಿಂದಲೂ ಓದೋದ್ರಲ್ಲಿ ತುಂಬ ಚುರುಕು. ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದೆ. ಎಲ್ಲರ ಹತ್ತಿರ ಶಬಾಸ್ ಪಡಿತಾ ಇದ್ದೆ. ಅಪ್ಪ ಮನೆಗೆ ಅಮ್ಮನಿಗೆ ನನ್ನ ಬಗ್ಗೆ ಬಹಳ ಹೆಮ್ಮೆ. ನಾನು ಎಲ್ಲರ ಜೊತೆ ಬಹಳ ಬೆರಿತೀನಿ, ಸಂತೋಷವಾಗಿರ್ತೀನಿ. ಆದರೆ ಹೊಸಬರು ಕಂಡ್ರೆ ನಾನು ಸ್ವಲ್ಪ ಮುಜುಗರ ಪಟ್ಟುಕೊಳ್ತೀನಿ. ನಾನು ಹೇಳುತ್ತಿರುವ ಈ ಘಟನೆ ನಡೆದಿದ್ದು ನಾನು ಡಿಗ್ರಿ ಫೈನಲ್ ಇಯರ್ ಓದುತ್ತಿರುವಾಗ. ಫೈನಲ್ ಇಯರ್ನಲ್ಲಿ ನಮಗೆ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ. ಅದಕ್ಕೆ ನಾವು ಎಲ್ಲರೂ ಸೀರೆ ಧರಿಸಬೇಕು. ನಮ್ಮ ಕಾಲೇಜ್ನಿಂದಾನೇ ಸೀರೆ ಕೊಟ್ಟಿದ್ದರು. ನಾವೆಲ್ಲ ಫ್ರೆಂಡ್ಸ್ ಸೇರಿ ಒಂದೇ ಥರ ಹೊಲಿಸಬೇಕು ಎಂದು ತೀರ್ಮಾನ ಮಾಡಿದ್ವಿ. ಯಾವ ಡಿಸೈನ್, ಯಾವ ಥರ ಹೊಲಿಸಬೇಕು ಅಂತ ನಾವು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ನನ್ನ ಕ್ಲೋಸ್ ಫ್ರೆಂಡ್ ಬಂದು ಆಶಿತಾ. ನಾನು ಮತ್ತು ಅವಳು ತುಂಬ ಕ್ಲೋಸ್ ಫ್ರೆಂಡ್ಸ್. ನಾವು ಎಲ್ಲದನ್ನು ಹಂಚಿಕೊಳ್ತಾ ಇದ್ವಿ. ನಮ್ಮ ಕಷ್ಟ ಸುಖ ಒಬ್ಬರಿಗೊಬ್ಬರು ಗೆಳತಿಯರಂತೆ, ಸ್ನೇಹಿತರಂತೆ, ತಂಗಿಯಂತೆ ಇದ್ವಿ. ನಾನು ನನ್ನ ಅಮ್ಮನ ಜೊತೆ ಕೂಡ ಅಷ್ಟೇ ಸಲುಗೆಯಿಂದ ಇದ್ದೆ. ಆಶಿತಾ, ಬೇಗ ನಿನ್ನ ಬ್ಲೌಸ್ ಹೊಲಿಸ್ಕೊ, ಟೈಮ್ ಆಗುತ್ತೆ ಅಂತ ನನಗೆ ಬಲವಂತ ಮಾಡ್ತಾ ಇದ್ಲು. ಆದರೆ ನನಗೆ ಟೈಲರ್ ಹತ್ತಿರ ಹೋಗಬೇಕು ಅಂದರೆ ಮುಜುಗರ. ಅಮ್ಮ ಫ್ರೀ ಆಗಲಿ ಎಂದು ಕಾಯುತ್ತಾ ಇದ್ದೆ. ಅಮ್ಮನಿಗೆ ಹೇಳಿದೆ, ಅಮ್ಮ ಬ್ಲೌಸ್ ಹೊಲಿಸಬೇಕು, ಬಾ ನೀನು ಎಂದು. ಅಮ್ಮ ಸರಿ, ಈ ಶನಿವಾರ ಹೋಗೋಣ, ನಾನು ಫ್ರೀ ಇರುತ್ತೇನೆ ಎಂದರು. ಶನಿವಾರ ನಾವು ಟೈಲರ್ ಹತ್ರ ಹೋದ್ವಿ. ಆ ಟೈಲರ್ ಹತ್ತಿರ ನಮ್ಮಮ್ಮ ಯಾವಾಗಲೂ ಹೊಲಿಸ್ತಾ ಇದ್ರು. ನನ್ನದು ಹೊಸ ಬ್ಲೌಸ್ ಆಗಿದ್ದರಿಂದ ಅಳತೆ ತೆಗೆದುಕೊಳ್ಳಬೇಕಾಗಿತ್ತು. ಟೈಲರ್ ಅಂಕಲ್ ಆಗಿದ್ದರು. ಹಾಗಾಗಿ ನನಗೆ ಅಷ್ಟೇನು ಮುಜುಗರ ಆಗಲಿಲ್ಲ. ಅವರು ನನ್ನ ಭುಜ, ಕೈತೋಳು ಮತ್ತು ಎಲ್ಲ ಬೇಕಾಗಿರುವ ಅಳತೆಯನ್ನು ತೆಗೆದುಕೊಂಡರು. ಮುಂದಿನ ವಾರ ಕೊಡುತ್ತೇನೆ, ನಾನು ಊರಿನಲ್ಲಿ ಇರುವುದಿಲ್ಲ, ನನ್ನ ಮಗ ಇರುತ್ತಾನೆ, ಅವನಿಂದ ತೆಗೆದುಕೊಳ್ಳಿ ಎಂದು ಹೇಳಿದರು. ಅಮ್ಮ ಸರಿ ಎಂದು ಹೇಳಿ ಇಬ್ಬರೂ ವಾಪಸ್ ಬಂದ್ವಿ. ಮುಂದಿನ ವಾರ ಅಮ್ಮ, ನೀನೊಬ್ಬಳೇ ಹೋಗಿ ತೆಗೆದುಕೊಂಡು ಬಾ, ನನಗೆ ಬಹಳ ಕೆಲಸ ಇದೆ ಎಂದರು. ನಾನು ಇಲ್ಲ ಅಮ್ಮ, ನೀನು ಬಾ ಎಂದೆ. ಅಮ್ಮ ಇಲ್ಲ, ನೀನು ಹೋಗು, ಏನೂ ಆಗಲ್ಲ ಅಂತ ಹೇಳಿ ಕಳಿಸಿದ್ರು. ನಾನು ಭಯಪಡುತ್ತಲೇ ಟೈಲರ್ ಅಂಗಡಿ ತಲುಪಿದೆ. ಚೀಟಿ ತೆಗೆದು ತೋರಿಸಿದೆ. ಟೈಲರ್ ಅವರ ಮಗ ಬ್ಲೌಸ್ ತೆಗೆದು ನನಗೆ ಕೊಟ್ಟರು. ಇದೇ ನೋಡಿ ಎಂದು ಹೇಳಿದರು. ನಾನು ಹೌದು ಇದೆ ಎಂದು ಹೇಳಿದೆ. ಆತ, ಇದು ಸರಿ ಇದೆಯಾ ಎಂದು ನೀವು ಹಾಕಿಕೊಂಡು ನೋಡಿ ಹೇಳಬೇಕು ಎಂದರು. ನಾನು ಮನೆಗೆ ಹೋಗಿ ಹಾಕಿಕೊಂಡು ಬರುತ್ತೇನೆ ಎಂದು ಮನೆಗೆ ವಾಪಸ್ ಬಂದೆ. ಮನೆಗೆ ಬಂದು ಧರಿಸಿ ನೋಡಿದೆ, ಎಲ್ಲವೂ ಸರಿಯಾಗಿ ಇತ್ತು. ಅಮ್ಮನಿಗೆ ಹೇಳಿದೆ, ಅಮ್ಮ ಎಲ್ಲ ಸರಿಯಾಗಿದೆ ಎಂದು. ಅಮ್ಮ ದುಡ್ಡು ತೆಗೆದುಕೊಂಡು ಕೊಟ್ಟು ಬಾ ಎಂದು ಹೇಳಿ ಕಳಿಸಿದರು. ಮತ್ತೆ ನಾನು ಅವನಿಗೆ ದುಡ್ಡು ಕೊಟ್ಟು ವಾಪಸ್ ಬಂದೆ. ಮನೆಗೆ ಬಂದ ಮೇಲೆ ಆ ಬ್ಲೌಸ್ ನೋಡಿ ಎಷ್ಟು ಚೆಂದ ಇದೆ ಎಂದು ಅನಿಸಿತು. ಆ ಬ್ಲೌಸ್ ಕಲರ್ ಕೆಂಪು ಕಲರ್ ಆಗಿತ್ತು. ವೆಲ್ವೆಟ್ ಕ್ಲಾತ್ ಆಗಿತ್ತು. ಸಾಫ್ಟ್ ಇತ್ತು. ಮತ್ತು ನಾನು ಅದರ ಮೇಲೆ ಕೈ ಅಲ್ಲಾಡಿಸುತ್ತಾ ನನಗೆ ಒಂದು ವಿಚಿತ್ರ ಭಾವನೆ ಬಂದಿತು. ಆ ಟೈಲರ್ ಹುಡುಗನನ್ನು ನೆನಪಿಸಿಕೊಳ್ಳುತ್ತಾ
ಬ್ಲೌಸ್ ಮೇಲೆ ಕೈ ಅಲ್ಲಾಡಿಸುತ್ತಾ ಇದ್ದೆ. ಒಂದು ಕ್ಷಣ ನನ್ನ ತಲೆಯಲ್ಲಿ ಅವನಿಗೆ ನನ್ನ ಅಳತೆ ಎಲ್ಲವೂ ಗೊತ್ತಿದೆ ಅಲ್ಲವೇ ಎಂದು ನಾಚಿದೆ. ನನಗೆ ಆ ಯೋಚನೆಯಿಂದ ಅವನ ಮುಂದೆ ನಿಲ್ಲುವುದು ಹೇಗೆ, ಓಡಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದೆ. ಯಾಕಂದರೆ ನಾವು ಕಾಲೇಜ್ ಹೋಗುವಾಗ ಅವನ ಅಂಗಡಿ ಮುಂದೆನೇ ಹೋಗಬೇಕಾಗಿತ್ತು. ಮಾರನೇ ದಿನ ನಾನು ಕಾಲೇಜ್ಗೆ ಹೋಗುವಾಗ ನನ್ನ ಕಣ್ಣು ಅಂಗಡಿಯ ಮೇಲೆ ಬಿದ್ದಿದ್ದು. ಅವನು ಇನ್ನ ಅಂಗಡಿಯಲ್ಲೇ ಇದ್ದ. ಅವನ ಹೆಸರು ಏನೆಂದು ತಿಳಿಯಬೇಕು ಎಂದು ನಾನು ಸುಮ್ಮನೆ ಆದರೂ ಅವನ ಅಂಗಡಿಗೆ ಹೋಗೋಕೆ ಶುರು ಮಾಡಿದೆ. ಅವನ ಹೆಸರು ಅಕ್ಷಯ್ ಎಂದು ತಿಳಿದು ಬಂತು. ಅವನು ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದ. ಇದರಿಂದ ಅವನಿಗೂ ನನ್ನ ಮೇಲೆ ಇಷ್ಟವಿದೆ ಎಂದು ನನಗೆ ಅನಿಸಿತು. ಅವನ ಜೊತೆ ಒಡನಾಟ ಬಳಸಿಕೊಳ್ಳುವುದು ಹೇಗೆ ಎಂದು ನಾನು ಯೋಚನೆ ಮಾಡುತ್ತಿದ್ದಾಗ ಆ ಒಂದು ಚಾನ್ಸ್ಗೋಸ್ಕರ ನಾನು ಕಾಯುತ್ತಾ ಇದ್ದೆ. ದೇವರು ನನಗೆ ಆ ಚಾನ್ಸನ್ನು ದಯಪಾಲಿಸಿದ. ಅಮ್ಮ ನನಗೆ ಒಂದು 7 ಸೀರೆ ಕೊಟ್ಟು ಟೈಲರ್ಗೆ ಕೊಟ್ಟು ಬಾ ಎಂದು ಕಳಿಸಿದರು. ನಾನು ಅಮ್ಮನಿಗೆ, ಅಮ್ಮ ನನ್ನದು ಇನ್ನೊಂದು ಸೀರೆ ಇದೆ, ನಾನು ಕೊಡಲೇ ಎಂದು ಹೇಳಿ ಅವರ ಜೊತೆ ಎಲ್ಲ ಸೇರಿಸಿ ಅವರ ಅಂಗಡಿಗೆ ಕೊಡೋಕೆ ಹೋದೆ. ಅಕ್ಷಯ್ ಅಂಗಡಿಯಲ್ಲಿ ಇದ್ದ. ಅವನಿಗೆ ಎಲ್ಲವನ್ನೂ ಹೇಳಿ ಬಂದೆ. ಈ ಸತಿ ಅವನ ಫೋನ್ ನಂಬರನ್ನು ತೆಗೆದುಕೊಂಡು ಬಂದೆ. ಬ್ಲೌಸ್ ಆಯ್ತಾ ಎಂದು ಕೇಳುವ ನೆಪದಲ್ಲಿ ಅವನಿಗೆ ಮೆಸೇಜ್ ಮಾಡುತ್ತಿದ್ದೆ. ಅವನು ನನ್ನ ಜೊತೆ ಮಾತಾಡಲು ಶುರು ಮಾಡಿದ್ದ. ನಾವಿಬ್ಬರು ಮಾತಾಡುವಾಗ ಅವನು ಹೇಳಿದ, ನಿನ್ನ ಬ್ಲೌಸ್ ಅಳತೆ ನನಗೆ ಡಿಸೈನ್ ಬೇರೆ ಇರೋದ್ರಿಂದ ನನಗೆ ಗೊತ್ತಾಗುತ್ತಿಲ್ಲ, ನೀನು ಅಂಗಡಿಗೆ ಬಾ, ಅಳತೆ ತೆಗೆದುಕೊಳ್ಳಬೇಕು ಎಂದ. ನಾನು ಇದೇ ಸಮಯ ಎಂದು, ಇಲ್ಲ ಅಂಗಡಿಯಲ್ಲಿ ಬೇಡ, ನಮ್ಮ ಮನೆಗೆ ಬಾ, ಇಲ್ಲೇ ಅಳತೆ ತೆಗೆದುಕೋ ಎಂದು ಆಹ್ವಾನಿಸಿದೆ. ಆತನು ಒಪ್ಪಿದ. ನಾನಿಸರು ಸರಿ, ನೀನು ನಾಳೆ 3 ಗಂಟೆಗೆ ಬಾ, ನನಗೆ ಕಾಲೇಜ್ ಬೇಗ ಬಿಡುತ್ತದೆ ಎಂದೆ. ನಾನು ನಾಳೆಗಾಗಿ ಕಾಯುತ್ತಾ ಇದ್ದೆ ಅಕ್ಷಯ್ ಭೇಟಿ ಮಾಡಲು. ಮಧ್ಯಾಹ್ನ 2:15 ಆಗುತ್ತಾ ಇದ್ದಂತೆ ನಾನು ಮನೆಗೆ ಓಡಿ ಬಂದೆ. ಅಕ್ಷಯ್ ಅಂಗಡಿಯಲ್ಲಿ ಇರಲಿಲ್ಲ. ಊಟಕ್ಕೆ ಹೋಗಿರಬೇಕು ಎಂದು ಅಂದುಕೊಂಡೆ. ಮನೆಗೆ ಬಂದ ಮೇಲೆ ನಾನು ಮತ್ತೊಮ್ಮೆ ಸ್ನಾನ ಮಾಡಿ ಫ್ರೆಶ್ ಆಗಿ ಒಳ್ಳೆ ಬಟ್ಟೆ ಧರಿಸಿ ಸೆಂಟ್ ಹಾಕಿಕೊಂಡು ಕಾಯುತ್ತಾ ಕೂತಿದ್ದೆ. ಅಕ್ಷಯ್ ಸರಿಯಾಗಿ 3 ಗಂಟೆಗೆ ಬಂದ. ನಾನು ಒಳಗೆ ಬಾ ಎಂದೆ. ಅವನು ಒಳಗೆ ಬಂದು, ಅಮ್ಮ ಇಲ್ಲವಾ ಎಂದರ. ಅಮ್ಮ ಇಲ್ಲ, ಯಾರೂ ಇಲ್ಲ, ನಾನೊಬ್ಬಳೇ ಇರೋದು, ಪರವಾಗಿಲ್ಲ, ಏನೂ ಆಗಲ್ಲ, ಬಾ ಕುಳಿತುಕೋ ಎಂದು ಹೇಳಿ ಅವನಿಗೆ ಜ್ಯೂಸ್ ತೆಗೆದುಕೊಂಡು ಬಂದೆ. ಅವನು ಜ್ಯೂಸನ್ನು ಹೀರುತ್ತಾ ನನ್ನನ್ನು ಮೇಲಿಂದ ಕೆಳಗೆ ನೋಡಿದ. ಏನು ಇವತ್ತು ಇಷ್ಟು ಚೆನ್ನಾಗಿ ಕಾಣುತ್ತಾ ಇದ್ದೀಯ? ಈ ಜ್ಯೂಸನ್ನು ಹೀರುವ ಹಾಗೆ ನಿನ್ನನ್ನು ಹೀರಬೇಕು ಎಂದು ಅನಿಸುತ್ತಿದೆ ಎಂದ. ನಾನು ತಲೆ ಬಗ್ಗಿಸಿ ನಾಚುತ್ತಾ ತುಟಿ ಕಚ್ಚಿದೆ. ಆಯ್ತು ಇರುವಂತೆ, ಇವಾಗ ಬಂದ ಕೆಲಸ ನೋಡು ಎಂದೆ. ಆತ ಒಂದಿಷ್ಟು ಡಿಸೈನ್ ಬ್ಲೌಸ್ ಇರುವುದನ್ನು ತೆಗೆದುಕೊಂಡು ಸ್ಯಾಂಪಲ್ನ ತೋರಿಸೋಕೆ ಶುರು ಮಾಡಿದ. ನಾನು ಎಲ್ಲವನ್ನು ನೋಡುತ್ತಾ ನನಗೆ ಇದು ಇಷ್ಟ ಆಗಿದೆ ಎಂದು ಒಂದು ಡಿಸೈನನ್ನು ತೋರಿಸಿದೆ. ಆತ, ಸರಿ, ಇದು ಈ ಸೀರೆಗೆ ಒಪ್ಪುತ್ತೆ, ನಿನಗೆ ಚೆನ್ನಾಗಿ ಕಾಣುತ್ತೆ, ಆದರೆ ಇದಕ್ಕೆ ಅಳತೆ ಬೇರೆ ಇದೆ, ಬೇಕಾಗುತ್ತೆ ಎಂದು ಹೇಳಿದ. ನಾನು ಅದಕ್ಕೇನಂತೆ, ಅಳತೆ ತೆಗೆದುಕೋ ಎಂದೆ. ಅವನು ಅಳತೆ ತೆಗೆದುಕೊಳ್ಳಲು ಮುಂದೆ ಬಂದ. ನನ್ನನ್ನು ನಿಂತುಕೋ, ಕೈಯನ್ನು ಮೇಲಕ್ಕೆ ಎತ್ತು ಎಂದ. ನನ್ನ ಕೈಯನ್ನು ಮೇಲಕ್ಕೆ ಎತ್ತಿದೆ. ಅವನು ನನ್ನ ಎದೆಯ ಅಳತೆಯನ್ನು ತೆಗೆದುಕೊಂಡ. ನನ್ನ ಸೊಂಟದ ಅಳತೆಯನ್ನು ತೆಗೆದುಕೊಂಡ. ನಾನು ಸೊಂಟದ ಅಳತೆ ಬೇಕಾಗಿಲ್ವಲ್ಲ ಎಂದೆ. ಅಕ್ಷಯ್, ನಿನ್ನನ್ನು ನೋಡಿದರೆ ಎಲ್ಲದರ ಅಳತೆ ತೆಗೆದುಕೊಳ್ಳಬೇಕು ಎಂದು ನನಗೆ ಅನಿಸುತ್ತಿದೆ. ನೀನು ಒಪ್ಪಿದರೆ ಎಲ್ಲ ಅಳತೆಯನ್ನು ಹಿಂದೆ ತೆಗೆದುಕೊಳ್ಳುತ್ತೇನೆ. ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ನಿನಗೆ ಎಷ್ಟು ಬೇಕೋ ಎಲ್ಲ ಅಳತೆಯನ್ನು ನೀನು ತೆಗೆದುಕೋ, ಬಿಗಿಯಾಗಿರುವುದನ್ನು ಲೂಸ್ ಮಾಡು ಎಂದೆ. ಅವನು ಸುಮಾರು 15 ನಿಮಿಷ ಅಳತೆಯನ್ನು ಮಾಡಿ ಬಿಗಿಯಾಗಿರುವುದನ್ನು ಲೂಸ್ ಮಾಡಿದ. ನಾನು ಮತ್ತೆ ಬರುತ್ತೇನೆ, ಇನ್ನೇನಾದರೂ ಬೇಕಾದರೆ ಪರವಾಗಿಲ್ವಾ ಎಂದ. ನಾನು ಎಷ್ಟು ಸತಿ ಬೇಕಾದರೂ ನೀನು ಬಂದು ಅಳತೆ ಮಾಡಿಕೊಂಡು ಹೋಗಬಹುದು ಎಂದೆ. ಅಂದಿನಿಂದ ನಾನು ಹೊಸ ಬ್ಲೌಸ್ ಕೊಟ್ಟಾಗಲೆಲ್ಲ ಅವನಿಗೆ ಬೇಕಾದಷ್ಟು ಅಳತೆ ತೆಗೆದುಕೊಂಡು ಹೋಗುತ್ತಿದ್ದ. ಮುಂದೆ ನಾವಿಬ್ಬರು ಮದುವೆಯಾಗಬೇಕು ಎಂದು ನಿರ್ಧಾರ ಮಾಡಿ ನಮ್ಮ ಮನೆಯವರಿಗೆ ತಿಳಿಸಿ ಮದುವೆಯಾಗಿ ಸುಖವಾಗಿ ಸಂಸಾರ ನಡೆಸುತ್ತಿದ್ದೇವೆ. ನಮಗೆ 2 ಮುದ್ದಾದ ಮಕ್ಕಳು ಇದ್ದಾರೆ. ಹೌದು, ನಮ್ಮ ಪ್ರೀತಿ ನಮ್ಮಿಬ್ಬರ ಶಕ್ತಿ ನಮ್ಮಿಬ್ಬರನ್ನು ಪ್ರೀತಿ ಹೊಂದಾಗಿಸಿದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾನು ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.